ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಆರ್ ಜೆ ಸುನಿಲ್ ಮಾತಾಡ್ತಿದ್ದೀನಿ. ಇವತ್ತಿನ ದಿನ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ಅನುಭವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ 90.4 FM ನೆಚ್ಚಿನ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಂತ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರೊಬ್ಬರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ನಿವೃತ್ತ ಶಿಕ್ಷಕರಾಗಿರುವಂಥದ್ದು 89 ವರ್ಷ ಆಗಿರುವಂಥ ಪಿ ವೆಂಕಟರಮಣಪ್ಪ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಅನುಭವನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಅವ್ರು ಶಿಕ್ಷಕರಾಗಿ ಯಾವ ರೀತಿಯಲ್ಲಿ ಅವರು ಅನುಭವವನ್ನು ಪಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಹಿರಿಯರಾಗಿದ್ದೀರಿ, 89 ವರ್ಷ ಆಗಿದೆ, ತಾವು ಶಿಕ್ಷಕರಾಗಿದ್ದೀರಾ. ಶಿಕ್ಷಕರಾಗಿ ಎಷ್ಟೋ ವಿದ್ಯಾರ್ಥಿಗಳು ನೀವು ನೋಡಿರ್ತೀರಾ. ವಿದ್ಯಾರ್ಥಿಗಳು ನಿಮ್ಮ ಕಾಲದಲ್ಲಿದ್ದಂಥ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಒಳ್ಳೆ ಗೌರವನ ಕೊಡ್ತಿದ್ರು. ಶಿಕ್ಷಕರಂದರೆ ಅವರು ಒಂದು ರೀತಿಯಲ್ಲಿ ದೇವರ ರೂಪದಲ್ಲಿ ಕಾಣ್ತಿದ್ರು. ಆದರೆ ಇವತ್ತಿನ ದಿನ ನೀವು ವಿದ್ಯಾರ್ಥಿಗಳು ನೋಡಿರ್ತೀರ, ಸುಮಾರು ಜನ ವಿದ್ಯಾರ್ಥಿಗಳನ್ನು. ಈ ವಿದ್ಯಾರ್ಥಿಗಳು ಅಂತಹ ಗೌರವಗಳನ್ನು ಈಗ ಶಿಕ್ಷಕರಿಗೆ ನೀಡ್ತಿಲ್ಲ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಇದಕ್ಕೆ ಆಗಿನ ಕಾಲದಲ್ಲಿ ನಾವು ಯಾವ ಥರ ಮಾಡ್ತಾಯಿದ್ವಿ ಅಂತೆ, ಟೈಮ್ಗೆ ಸರಿಯಾಗಿ ಹೋಗೋದು, ಕರೆಕ್ಟಾಗಿ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡೋದು, ಹಿಂದುಳಿದ ಮಕ್ಕಳನ್ನ ಅವ್ರನ್ನ ಲೀಸರ್ ಟೈಮ್ನಲ್ಲಿ ಪಿಕಪ್ ಮಾಡ್ತಾಯಿದ್ವಿ. ಎಲ್ಲನೂ ಯಾರೋ ಹಿಂದೆ ಬೀಳಬಾರ್ದು ಅನ್ನೋ ಉದ್ದೇಶ ಇತ್ತು ನಮಗೆ. ಅವ್ರ ಮಕ್ಕಳು ನಮ್ಮ ಏನೇನು ಮಾಡ್ತೀವಿ ಅದೆಲ್ಲನೂ ನೋಡ್ತಾರೆ. ಅವ್ರ ಮನಸ್ಸಿನಲ್ಲಿ ಟೈಪ್ ಮಾಡಿದಾಗಿರುತ್ತೆ ಅನ್ನೋದು ಗೊತ್ತು ನಮಗೆ. ಮಕ್ಕಳು ಅಂದರೆ ದೇವರು ಸಮಾನ ನಮಗೆ. ಯಾಕೆ ಅಂದರೆ ಆ ಮಕ್ಕಳಿರೋದ್ರಿಂದನೇ ನಮಗೆ ಸಂಸಾರ ನಡೆಯೋದು, ಕೆಲಸ ಕೊಟ್ಟಿರೋದು ಮಕ್ಕಳಿಗೋಸ್ಕರ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಿದ್ದೀವಿ. ಮಕ್ಕಳನ್ನ ಬೈಯೋದಾಗಲಿ ಆ ಮಾತು ನನಗೆ ಬರ್ತಾಯಿಲ್ಲ, ಬೈಯೋದು ಯಾವತ್ತೂ. ಮಕ್ಕಳನ್ನ ಒಳ್ಳೆಯ ಮಾತಿನಲ್ಲೇ ನಾವು ವಿದ್ಯೆ ಕಲಿಸ್ಬೇಕು ಯಾವತ್ತೂ ಅಂತ ನಾನು ಮಾಡಿದ್ದೀನಿ. ಆ ಥರ ಇವತ್ತಿನ ದಿವಸ ಎಷ್ಟೋ ಜನ ಇದ್ದಾರೆ ನಮ್ಮ ಶಿಷ್ಯರು. ಅವರೆಲ್ಲ ಇವತ್ತೂ ನನ್ನ ನೋಡಿದ್ರೆ ಭಾಳ ಸಂತೋಷಪಟ್ಟು ಸನ್ಮಾನಗಳು ಮಾಡಿದ್ದಾರೆ. ಜಾಸ್ತಿ ಜನ ರಿಟೈರ್ ಆದಮೇಲೆ 15 ಸಲ ಮಾಡಿದ್ದಾರೆ ಸನ್ಮಾನಗಳು ನನಗೆ ಕರ್ಕೊಂಡೋಗಿ. ಈಗಿನ ಕಾಲದಲ್ಲಿ ಟೀಚರ್ಸು ಆ ಥರ ಮಾಡೋಲ್ಲ, ಟೈಮ್ ಸರಿಯಾಗಿ ಇದು ಮಾಡೋಲ್ಲ. ಅವ್ರನ್ನ ಮಕ್ಕಳನ್ನ ಕೆಟ್ಟ ಮಾತಿನಲ್ಲಿ ಮಾತಾಡ್ತಾರೆ ಕೆಲವರು, ಒಳ್ಳೆ ಮಾತು ಬರೋಲ್ಲ ಕೆಲವರಿಗೆ. ಎಲ್ಲರೂ ಅಲ್ಲ, ಕೆಲವರು ಚೆನ್ನಾಗಿ ಯಾರ್ಯಾರು ಚೆನ್ನಾಗಿ ಮಾಡಿರ್ತಾರೆ ಅವ್ರಿಗೆ ಇವತ್ತೂ ಗೌರವ ಇದೆ, ಇವತ್ತಿಲ್ಲ ಅನ್ನೋದಿಲ್ಲ. ಮೊದಲು ಆ ಕಾಲದಲ್ಲಿ ಎಲ್ಲರೂ ಮಾಡ್ತಾಯಿದ್ರು ಸಮಾನವಾಗಿ ಚೆನ್ನಾಗೇ. ನಾನು ಅಷ್ಟೇ, ಒಂದು ದಿವಸನೂ 5 ನಿಮಿಷ ಲೇಟಾಗಿ ಹೋಗಿದ್ದಿಲ್ಲ ನಾನು ಜೀವಮಾನದಲ್ಲಿ. ಅಂದರೆ 38 ವರ್ಷ ಸರ್ವಿಸ್ ಮಾಡಿದ್ದೀನಿ. ಅಷ್ಟರಲ್ಲಿ ಒಂದು ದಿವಸನೂ ನಾನು ಲೇಟಾಗಿ ಹೋಗಲಿಲ್ಲ, ಒಂದು ದಿವಸನೂ ಮುಂಚಿತಾಗಿ ಬರಲಿಲ್ಲ. ಕೆಲವರೆಲ್ಲನೂ 4:15 ಬಿಟ್ಬಿಟ್ಟು ಹೊರಟೋಗ್ತಾಯಿದ್ರು. ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸರು ಹೇಳಿದ್ರು, ನೀವು ಯಾಕೆ ನಿಮಗಿಂತಲೂ ದೂರ ಇರೋರೆಲ್ಲ ಇನ್ನೂ ಮುಂಚಿತವಾಗಿ ಬರ್ತಾರೆ, ನೀವು ಇಷ್ಟು ಲೇಟಾಗಿ ಬರ್ತೀರಿ ಅಂತ ಕೇಳಿದ್ದಾರೆ ನಮ್ಮನ್ನು. ನಾನು ಹೇಳಿದೆ, ಗೌರ್ಮೆಂಟ್ನವರು ಟೈಮ್ ಫಿಕ್ಸ್ ಮಾಡಿದ್ದಾರೆ, ಆ ಟೈಮ್ವರೆಗೂ ನಾವು ಮಾಡಬೇಕು ಕೆಲಸ. ಅದು ನಿಷ್ಠೆಯಿಂದ ಮಾಡಿದ್ರೇ ನಮಗೆ ಗೌರವ ಬರೋದು. ಆಫೀಸ್ನವರು ಅಷ್ಟೇ, ಅವ್ರು ಗೌರವ ಕೊಡಬೇಕಾದ್ರೆ ನಾವು ಕರೆಕ್ಟಾಗಿ ಮಾಡಿದ್ರೆ ಗೌರವ ಕೊಡ್ತಾರೆ, ಇಲ್ಲದೇ ಇದ್ದರೆ ನಮಗೆ ಛೀಮಾರಿ ಹಾಕ್ತಾರೆ. ಆದ್ದರಿಂದ ನಾವು ಅಷ್ಟೇ ಇದರಲ್ಲಿ ನನ್ನ 38 ವರ್ಷವೂ ಅದೇ ಥರ ಮಾಡಿದ್ದೀನಿ ನಾನು. ಅದರಿಂದ ಈ ಥರ ಗೌರವ ಇರೋದು. ಮಕ್ಕಳಿಗೆ ಇದು ಪ್ರೈಮರಿ ಸೆಕೆಂಡ್ ಇಯರ್ಗೆ
ಅಂಚುಮುಸ್ಕೋರ್ ಶಾಲೆ ಹೊಸ ಶಾಲೆ ಓಪನ್ ಆಯಿತು. ಕುಬೇರಪ್ಪನವರು ಅಂತ ಬಿ ಒ ಬಂದರು. ಅವರು ನನಗೆ ಹೇಳಿ ಕಳಿಸಿದ್ರು, ಹೊಸ ಶಾಲೆ ಇದೆ, ಇದಕ್ಕೆ ನಿಮ್ಮನ್ನು ಹಾಕ್ತೀನಿ ಅಂತ. ನಾನು ಆಲಂಬಾಡಿಯಲ್ಲಿದ್ದೀನಿ ಸರ್, ಇಲ್ಲೇ ಚೆನ್ನಾಗಿದೆ ಅಂದರೆ, ಏನ್ರಿ ಈಗ ಹೇಳ್ತೀರಿ, 7-8 ಜನ ಬಂದಿದ್ದರು, ಸಿಂಗಲ್ ಟೀಚರ್ ಕೊಡಿ ಹೊಸ ಸ್ಕೂಲು ಅಂತ. ನಾನು ಯಾಕೆ ಒಪ್ಪಲಿಲ್ಲ ಅಂದರೆ, ಅವ್ರು ಕೊಟ್ಟರೆ ವಾರಕ್ಕೆ 2 ಸಲ ಬಾಗಿಲು ತೆಗಿಯೋದಿಲ್ಲ, ನೀವು ಆದರೆ ಬಾಗಿಲಾದರೂ ತೆಗಿತೀರಿ ಅನ್ನೋ ನಂಬಿಕೆ ಇದೆ, ಅದರಿಂದ ನಿಮ್ಮನ್ನು ಕರೆಸಿದ್ದು ಅಂದರು. ನಿಮ್ಮ ಇಷ್ಟ ಸರ್ ಅಂದೆ. ಆಮೇಲೆ ಹಾಕಿದ್ರು. ಆಮೇಲೆ 1ನೇ ಕ್ಲಾಸ್ ಓಪನ್ನು. 1 ವರ್ಷ ಆಯಿತು. 2ನೇ ವರ್ಷ 2 ಕ್ಲಾಸ್ ಇದೆ. 2 ಕ್ಲಾಸ್ಗೂ ಬಿಡುವಿಲ್ಲದೆ ಮಾಡ್ತಾ ಇರೋದು. ಕಾಗುಂಟ, ಮಗ್ಗಿ ಎಲ್ಲ ಮಾಡಿದ್ದೀನಿ ಅಲ್ಲಿ. ಕಾಗುಂಟ ಬರೋವರೆಗೂ ನಾನು ಪಾಠ ಮಾಡ್ತಾ ಇಲ್ಲ ಅಲ್ಲಿ. ಎಲ್ಲರಿಗೂ ಕಾಗುಂಟ ಕಲಿಸಿ ಎಲ್ಲ ಬಂದ ಮೇಲೇ ಮಾಡ್ತಾಯಿದ್ದೆ. ಆಮೇಲೆ ಮುಗ್ಗಿ 2ನೇ ಕ್ಲಾಸ್ 20 ಜನ ಇದ್ದರು. 20 ಜನ, ನಾನು 21ವರೆಗೂ ಕಟ್ ಮಾಡುವಾಗ ಮಾಡಿದ್ದೀನಿ. ಎಲ್ಲಿ ಕೇಳಿದ್ರು ಹೇಳ್ತಾಯಿದ್ರು, ಆ ಥರ ಮಾಡಿದ್ದೆ. ಹೊಸದಾಗಿ ಇನ್ಸ್ಪೆಕ್ಟ್ರ್ ಬಂದರು ಆ ಕಡೆ ಅಂತ ಒಬ್ಬರು ಸೈಕಲ್ನಲ್ಲಿ ಹೋಗುವಾಗ ಅಲ್ಲಿ ವಿಸಿಟ್ ಮಾಡಿದ್ರು. ನನಗೆ ಇನ್ಸ್ಪೆಕ್ಟ್ರು ಅನ್ನೋದು ಗೊತ್ತಿಲ್ಲ ಆವಾಗ, 2-3 ದಿವಸ ಆಗಿದೆ ಬಂದು. ನಾರಾಯಣಗೌಡ ಅಂತ. ಆಮೇಲೆ ನಿಂತ್ಕೊಂಡ್ರು ಬಾಗಿಲಲ್ಲಿ. ನಾನು ಬೋರ್ಡ್ ಮೇಲೆ ಬರೀತಾಯಿದ್ದೆ, ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದೆ. ಆಗ ಸರ್ ಯಾರೋ ಬಂದಿದ್ದಾರೆ ಅಂದರು. ನೋಡಿದೆ ನಾನು. ಹೋಗಿ ಸುಮ್ಮನೆ ಹೋಗಿ ಯಾರೋ ಅಂತ, ನಾನು ಇನ್ಸ್ಪೆಕ್ಟ್ರು ಅಂದರು. ನಮಸ್ಕಾರ ಸರ್ ಅಂತ ಬನ್ನಿ ಅಂದೆ. ಬಂದು ವಿಸಿಟ್ ಮಾಡಿದ್ರು. ಮಾಡಿ ಮಕ್ಕಳ ಮುಗ್ಗಿ ಏನಾದರೂ ಕಲಿಸಿದ್ದೀರಾ ಅಂದರು. ಕಲಿಸಿದ್ದೀನಿ ಸರ್ ಅಂದೆ. ಆಮೇಲೆ ಅಕ್ಷರಗಳೇನಾದರೂ ಬರುತ್ತೆ ಇವ್ರಿಗೆ, ಕಲಿಸಿದ್ದೀನಿ ಅಂದೆ. ಆಮೇಲೆ ಮುಗ್ಗಿ 3 1 4 1 2ನೇ ಕ್ಲಾಸ್ ಇತ್ತು. 2 1 5 1ವರೆಗೆ ಹೇಳಿದ್ರು. ಆಮೇಲೆ 5-6 ಜನ ಕೇಳಿಬಿಟ್ಟು ಹೋದರು. ಎದ್ದರು ವಿಸಿಟ್ ಬರೆದ್ಬಿಟ್ಟು. ಇನ್ನು 6 ಜನ ಮಕ್ಕಳು ಇನ್ಸ್ಪೆಕ್ಟ್ರನ್ನ ಅಡ್ಡ ಹಾಕ್ಬಿಟ್ರು. ಸರ್ ನಾನು ಕೇಳಲಿಲ್ಲ, ಕೇಳಿ. ಅದು ಇವತ್ತು ನನಗೆ ಎದುರಿನಲ್ಲಿ ಪಿಕ್ಚರ್ ಬಂದಾಗ ಬರುತ್ತೆ ಅದು. ಇವಾಗಲೂ ಇದ್ದಾರೆ ಅವರು, ಹೈಸ್ಕೂಲ್ ಟೀಚರ್ ಒಬ್ಬರು, ಹೀಗೆ ಎಲ್ಲ ವಿದ್ಯಾವಂತರು. ಅವ್ರದ್ದು ಇವತ್ತು ನನಗೆ ಜ್ಞಾಪಕ. ಇದು ಅಡ್ಡ ಹಾಕಿದ್ರು. ಯಾಕಪ್ಪ ಅಂದರೆ, ಸರ್ ನಾನು ಕೇಳಲಿಲ್ಲ ನೀವು ಅಂದರು. ತಿರುಗಿ ಬಂದು ಕೂತ್ಕೊಂಡ್ರು. ಎಷ್ಟು ಬರುತ್ತಪ್ಪ ಮಗ್ಗಿ ಅಂದರು. 21ವರೆಗೂ ಕೇಳಿ ಸರ್, ಯಾವುದಾದ್ರೂ ಹೇಳ್ತೀನಿ. 17 ಕೇಳಿದ್ರು. ಗುರುಮೂರ್ತಿ ಅಂತ ಒಬ್ಬರನ್ನ, ಅವರು ಒಂದೇ ಸೆಕೆಂಡ್ನಲ್ಲಿ ಎಲ್ಲ ಅಳ್ಬಿಟ್ರು. ಇನ್ನೊಬ್ಬರನ್ನ 19 ಈಗ 6 ಜನನೂ ಕೇಳಿದ್ರು, ಎಲ್ಲರೂ ಹೇಳಿದ್ರು. ಇನ್ನೊಂದು ಸಲ ವಿಸಿಟ್ ಬರೆದ್ರು, 2ನೇ ಸಲ. ಇದು ಮಕ್ಕಳೆಲ್ಲ ಭಾಳ ಚೆನ್ನಾಗಿ ವಿದ್ಯೆ ಕಲಿಸಿದ್ದಾರೆ ಅವರು. ಮಗ್ಗಿ ಎಲ್ಲನೂ ಪ್ರೈಮರಿ 2ನೇ ಕ್ಲಾಸ್ಗೆ 21ವರೆಗೂ ಕಳಿಸಿದ್ದಾರೆ. ಇವರು ಉಪಾಧ್ಯಾಯರು ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ಅಂತ ಇನ್ನೊಂದು ಸಲ ಬರೆದಿದ್ದಾರೆ. 2 ವಿಸಿಟ್ ಅವತ್ತು. ಅದು ಇವತ್ತಿಗೂ ನನಗೆ ಜ್ಞಾಪಕ ಇದೆ. ಖಂಡಿತ ಸರ್. ರಿಟೈರ್ ಆಗಿ 30 ವರ್ಷ ಆಯಿತು. 31 ವರ್ಷ ಆಗುತ್ತೆ. 90ನೇ ಇಸ್ವಿಯಲ್ಲಿ ರಿಟೈರ್ ಆಗಿದ್ದು. ಈಗಲೂ ಜ್ಞಾಪಕ ಇದೆ. ಅವರು ವರ್ಷನ 6 ಜನ ಸೆಪ್ಟೆಂಬರ್ 5ನೇ ತಾರೀಕು ಸನ್ಮಾನ ಮಾಡ್ತಾಯಿದ್ದಾರೆ. 5 ಜನ 6 ಜನ ಬಂದು ನನಗೆ ಮನೆಗೆ ಬಂದುಬಿಡ್ತಾರೆ ಅವರು. ಇವಾಗಲೂ ಬರ್ತಾರೆ. 5 ವರ್ಷದಿಂದ ಮಾಡ್ತಾಯಿದ್ದಾರೆ ಅವರು. ಖಂಡಿತ ಸರ್. ಹಾಗೆ ನಿಮಗೆ ಶಿಕ್ಷಕರಾಗಿ ಎಷ್ಟು ವರ್ಷ ತಾವು ಸೇವೆ ಸಲ್ಲಿಸಿದ್ದೀರಾ ಸರ್? ನಾನು ಅದೇ 38 ವರ್ಷ. 38 ವರ್ಷಗಳ ಕಾಲ ನಿಮ್ಮ ಜೀವಿತಾವಧಿಯಲ್ಲಿ, ಅಂದರೆ ನೀವು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂಥ ಸಂದರ್ಭದಲ್ಲಿ, ಅಂದರೆ ಈಗ ಸಾಮಾನ್ಯವಾಗಿ ಮಕ್ಕಳನ್ನ ಹೊಡೆದ್ರೆ ಬೈದ್ರೆ ಪೇರೆಂಟ್ಸ್ಗೆ ಹೋಗಿ ಹೇಳ್ತಾರೆ, ಅಂದರೆ ಪೋಷಕರಿಗೆ ಹೋಗಿ ದೂರು ಸಲ್ಲಿಸ್ತಾರೆ. ಅವ್ರು ಬಂದು ಈಗ ಗಲಾಟೆ ಮಾಡ್ತಾರೆ ಶಿಕ್ಷಕರ ಮೇಲೆ. ಈ ಥರದ ಘಟನೆ ಯಾವತ್ತಾದ್ರೂ ನಡೆದಿತ್ತು ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಸರ್ ಅಂತ? ಇದು ಬೇರೆ ಟೀಚರ್ಸ್ ಮೇಲೆ ನನ್ನ ಜೊತೆಯಲ್ಲಿ ಇದ್ದವ್ರ ಹತ್ರ ಬಂದಿದ್ದಾರೆ ಹೊಡೆದ್ಬಿಟ್ಟು. ಇದೇ ಜಯಮಂಗಲದಲ್ಲಿ ಅವರು, ಇದು ನಮ್ಮೂರಿನವರೇ ಇದ್ದರು, ಎಚ್.ಎಂ. ಟೊಣಪ್ಪ ಅಂತ ನಮ್ಮ ಅಸ್ಟೆಂಟು. ಅವರು ಹೊಡೆದ್ಬಿಟ್ಟಿದ್ದಾರೆ. ಆಮೇಲೆ ಅವರು ತಂದೆ ತಾಯಿ ಬಂದುಬಿಟ್ಟಿದ್ದಾರೆ ಗಲಾಟೆ ಮಾಡಿಕೊಂಡು. ಯಾರು ಅಂದರೆ ಅವರು ಆಯಮ್ಮ, ಆ ಹುಡುಗನವ್ರ ತಾಯಿ ನಮ್ಮ ಶಿಷ್ಯ, ನಮ್ಮ ಸ್ಟೂಡೆಂಟು ಲಕ್ಕೂರು. ನೋಡಿ ನಿಮ್ಮ ಕಾಲದಲ್ಲಿ ಎಷ್ಟು ಚೆನ್ನಾಗಿ ನಾವು ಮಾಡಿದ್ರೆ, ಈಗ ಈ ಥರ ನಮ್ಮ ಮಗು ನೋಡಿಬಿಟ್ಟಿದ್ದಾರೆ ಅಂದರು. ಆಮೇಲೆ ಅವ್ರಿಗೆ ಹೇಳಿ, ಹೊಡಿಬೇಡಪ್ಪ, ಈಗ ಒಳ್ಳೆಯ ಮಾತಿನಲ್ಲಿ ಹೇಳ್ಬೇಕು ನಾವು, ಹೊಡಿಯೋದ್ರಿಂದ ಬರೋದಿಲ್ಲ. ಒಳ್ಳೆಯ ಮಾತಿನಿಂದನೇ 4-5 ಸಲ ಹೇಳ್ಕೊಡಿ ಅಂತೆಲ್ಲ ಹೇಳಿದೆ. ಆಮೇಲೆ ಸಮಾಧಾನ ಮಾಡಿ ಕಳಿಸ್ದೆ ಅವ್ರನ್ನ. ಈ ಥರ ಆಗುತ್ತೆ ಸರ್. ಖಂಡಿತ ಸರ್. ತಮ್ಮ ವೃತ್ತಿ ಜೀವನದಲ್ಲಿ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡಿ ಮಕ್ಕಳ ಅಂದರೆ ವಿದ್ಯಾರ್ಥಿಗಳ ಪ್ರೀತಿಯನ್ನು ಗಳಿಸಿ ನೀವು ಒಂದು ಯಶಸ್ವಿಯಾಗಿ ವೃತ್ತಿ ಜೀವನವನ್ನು ಮುಗಿಸಿದ್ದೀರಾ. ಹಾಗೆ ವೃತ್ತಿ ಜೀವನ
ಮುಕ್ತಾಯ ಆದ ನಂತರ ಈಗ ತಾವು ಯಾವ ರೀತಿಯಲ್ಲಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದೀರಾ ಸರ್? ಅಂದರೆ ಯಾವ ರೀತಿಯಲ್ಲಿ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಾ ಅಂತ? ಇಲ್ಲಿ ಜೈನ್ ಫಾರಮ್ ಅಂತಿದೆ. ಜೈನ್ ಫಾರಮ್ನವರು ಕರೆದ್ರು ನಾವು ನಮ್ಮ ಸ್ವಂತ ಕೆಲಸ ಮಾಡ್ತಾಯಿದ್ದೆ 2 ದಿವಸ. ಆಮೇಲೆ ಅವ್ರು ಕರೆದ್ರು ಬರ್ತೀರಾ ಅಂತ. ಬರ್ತೀನಿ ಅಂತೇಳಿ ಅಲ್ಲಿ 15 ವರ್ಷ ಕೆಲಸ ಮಾಡಿದ್ದೀನಿ. ನಿವೃತ್ತಿ ಹೊಂದಿದ್ದ ನಂತರ? ನಿವೃತ್ತಿ ಆದಮೇಲೆ 15 ವರ್ಷ ಅಲ್ಲಿ ಕೆಲಸ ಮಾಡಿ ಇನ್ನೂ ಹೋಗ್ತಾಯಿದ್ದೆ. ಇನ್ನೂ ನಾವು ಬನ್ನಿ ಅಂದರು, ಆದರೆ ಆಗೋಲ್ಲ, 2 ಕಿಲೋಮೀಟ್ರ್ ನಡಿಬೇಕಲ್ಲಿ, ಅದಕ್ಕೋಸ್ಕರ ತೊಂದರೆ ಆಗೋಲ್ಲ ಸರ್ ಅಂಥೇಳಿ ಬೇರೆಯವ್ರನ್ನ ಅಡ್ಜಸ್ಟ್ ಮಾಡಿಬಿಟ್ಟೆ, ಬೇರೆಯವ್ರನ್ನ ಕರ್ಕೊಂಡು ಬಂದು. ಈಗ 1 ವರ್ಷದಿಂದನೇ ನಾನು ಮನೆಯಲ್ಲಿರೋದು ಸುಮ್ಮನೆ. ಓಕೆ, ಜೈನ್ ಫಾರ್ಮಲ್ಲಿ ಒಂದು 15 ವರ್ಷ ತಾವು ಕೆಲಸವನ್ನು ಮಾಡಿದ್ದೀನಿ ನಿವೃತ್ತಿ ಹೊಂದಿದ ನಂತರ ಅಂತ ಹೇಳಿದ್ರಿ. ಅಲ್ಲಿ ಏನು ಕೆಲಸ ಮಾಡ್ತಿದ್ರಿ ಸರ್ ತಾವು? ಅಲ್ಲಿ ಪಾಟ್ ಮೇಕಿಂಗ್, ಸಣ್ಣದಾಗಿ ಪಾಟ್ ಮಾಡೋದು, ಚಕ್ರದ ಮೇಲೆ ಜೇಡಿ ಮಣ್ಣಲ್ಲಿ ಮಾಡೋದು, ತೋರಿಸೋದು, ಅವ್ರ ಕೈಯಲ್ಲಿ ಮಾಡಿಸೋದು. ಅವರು ಟ್ರೈನಿಂಗ್ ಕೊಟ್ಟಾಗ ಒಂಥರ ಮಾಡ್ತಾಯಿದ್ದೆ ಎಲ್ಲನೂ. ನಾನು ಮಾಡಿದ್ದನ್ನು ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಫೋಟೋ ತೆಗೆಸ್ತಾಯಿದ್ದೆ. ಫೋಟೋ ತೆಗೆದುಕೊಂಡು ಹೋಗ್ತಾಯಿದ್ರು. ಸಣ್ಣ ಸಣ್ಣ ಕುಡಿಕೆ ಉಂಡಿ ಎಲ್ಲ ಮಾಡಿ ಎತ್ಕೊಂಡು ಹೋಗ್ತಾಯಿದ್ರು ಮನೆಗೂ ಅವರು. ಆ ಥರ ಮಾಡ್ತಾಯಿದ್ದೆ ಸರ್. ಓಕೆ, ಈಗ ಅಲ್ಲಿ ಕೆಲಸ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಾ, ಹೀಗೇನು ಮಾಡ್ತಿದ್ದೀರಾ ಸರ್? 1 ವರ್ಷದಿಂದ ತಾವು ಯಾವ ರೀತಿಯಲ್ಲಿ ಸಮಯವನ್ನು ಕಳೀತಿದ್ದೀರಾ ಅಂತೇಳಿ? ಈಗ ಏನೂ ಇಲ್ಲ ಸರ್, ಸುಮ್ಮನೆ ಪೇಪರ್ ಓದೋದು. ಬೆಳಗ್ಗೆ ಮಾರ್ನಿಂಗು 5:30ಗೆ ವಾಕಿಂಗ್ ಹೋಗ್ತೀನಿ. ಅಲ್ಲಿ ಪಾರ್ಕ್ಗೆ ಹೋಗಿ ಅಲ್ಲಿ ಎಕ್ಸರ್ಸೈಸ್ ಸ್ವಲ್ಪ ಮಾಡ್ತೀನಿ. ಮಾಡಿ ಆಮೇಲೆ ಬಂದು ಇಲ್ಲಿ ಕಾಫಿ ಕುಡಿದು ಆಮೇಲೆ ಸ್ನಾನ ಮಾಡೋದು. ಆಮೇಲೆ ಪೇಪರ್ ಓದ್ಬಿಟ್ಟು ಸ್ವಲ್ಪ ಟಿ ವಿ ಅದು ನೋಡ್ತೀನಿ, ನ್ಯೂಸು ಅದೆಲ್ಲ ನೋಡ್ತೀನಿ, ಕೇಳೋದು ಅಷ್ಟೇ, ಇನ್ನೇನು. ಆಮೇಲೆ ಮಧ್ಯಾಹ್ನ ಬುಕ್ಸು, ಕಥೆ ಪುಸ್ತಕಗಳು ಅದು ಓದ್ತೀನಿ. ಮಕ್ಕಳಿಗೆ ಕಥೆ ಹೇಳ್ತಾಯಿದ್ದೆ ಲಾಸ್ಟ್ನಲ್ಲಿ. ಇದು ಇವಾಗಲೂ ಇವರು ಬಾಬು ರೆಡ್ಡಿ ಅಂತಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ರಿಟೈರ್ ಆಗಿ. ಅವ್ರ ಮನೆ ಹೇಳಿದ್ರು, ಏನು ಸರ್ ನೀವು ಕಥೆ ಹೇಳಿದ್ದು ಇವಾಗಲೂ ಜ್ಞಾಪಕ ಇದೆ ನನಗೆ ಅಂತ ಅವರು ಹೇಳಿದ್ರು. ಕರ್ಕೊಂಡೋಗಿದ್ರು ಮನೆಗೆ. ಎಲ್ಲರೂ ಹೇಳ್ತಾರೆ ಆ ಥರ ಹಾಡುಗಳಾಗಲಿ. ನೆಕ್ಸ್ಟ್ ಈ ಬಂಗಾರಪೇಟೆಯಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು ಟೀಚರ್ಸ್ದು. ನಮ್ಮ ಶಿಕ್ಷರು ಹೋಗಿದ್ದರು, ನಮ್ಮ ತಮ್ಮ ಹೋಗಿದ್ದು ವೆಂಕಟೇಶ್ ಅಂತ. ಆವಾಗ ಅವರು ಈ ಕಾಲದಲ್ಲಿ ಹೊಸತರ ಈ ಥರ ಕಾರ್ಯಕ್ರಮ ಮಾಡಬೇಕು, ಯಾವುದು ಹೊಸ ರೀತಿಯಲ್ಲಿ ಅಂತ ಹೇಳ್ತಾರಂತೆ. ಅವರು ರಮೇಶ್ ಅಂತಿದ್ದಾರೆ ಜಯಮಂಗಲ, ಅವರು ಟೀಚರು. ಏನು ಸರ್ ಈಗ ಹೇಳ್ತೀರಿ ನೀವು? ನಮ್ಮ ಉಪಾಧ್ಯಾಯರು ಚಿಕ್ಕತಿರ್ತಿಯವರು ವೆಂಕಟರಮಣಪ್ಪ ಅಂತಿದ್ದಾರೆ, ಅವರು 40 ವರ್ಷದಿಂದನೇ ಮಾಡಿದ್ದಾರೆ ನೀವು ಹೇಳಿರೋ ಕೆಲಸ ಎಲ್ಲನೂ ಅಂತ ಅವ್ರು ಹೇಳಿದ್ರಂತೆ. ಅವ್ರ ತಮ್ಮ ಇದ್ದಾರೆ ಇಲ್ಲಿ ವೆಂಕಟೇಶ್ ಅಂತ ಅವ್ರು ಹೇಳಿದ್ರಂತೆ. ನಮ್ಮ ತಮ್ಮ ಹೇಳಿದ್ರು, ನೀವು ಮಾಡಿರೋದ್ರಿಂದ ನನಗೆ ಗೌರವ ಬಂತಲ್ಲಿ ಅಂತ. ನಾನು ಸಂಗೀತನೂ ಹೇಳ್ಕೊಡ್ತಾ ಇದ್ದೆ, ಹಾಡುಗಳು, ಕಥೆನೂ ಹೇಳ್ತಾಯಿದ್ದೆ. ಇನ್ನು 5 ನಿಮಿಷ ಟೈಮ್ ಇದ್ದರೆ ಮುಗ್ಗಿ ಅಲ್ಲಲ್ಲಿ ಕೇಳೋದು ಮಕ್ಕಳನ್ನ. ಇದು 15 ಎಂಟ್ಲಷ್ಟು 8 ಹೀಗೆ ಮಧ್ಯದಲ್ಲಿ ಕೇಳೋದು ಎಲ್ಲ. ನೆಕ್ಸ್ಟು ಉತ್ತರ ಲೇಖನ ಬರ್ಸೋದು ಜಾಸ್ತಿ, ಡಿಕ್ಟೇಷನ್. ಓಕೆ, ಅದು ಬರ್ಸಿದ್ರೇ ಮಕ್ಕಳಿಗೆ ಶುದ್ಧವಾಗಿ ಕನ್ನಡ ಬರೋದು ಅಂತೇಳ್ಬಿಟ್ಟು ಒಂದು 5-6 ಇವು ಬರ್ಸ್ತಾ ಇದ್ದೆ ನಾನು ಪದಗಳು, ಡಿಕ್ಟೇಷನು ಈಗೆಲ್ಲ ಮಾಡಿದ್ದೀನಿ ಅಲ್ಲಿ. ಖಂಡಿತ ಸರ್. ಹಾಗೆ ವೃತ್ತಿ ಜೀವನವನ್ನು ಮುಕ್ತಾಯ ಮಾಡಿದ್ದೀರಾ. ಮುಕ್ತಾಯ ಮಾಡಿ ಅಲ್ಲಿ ಯಶಸ್ವಿ ಆದ್ರಿ. ಮತ್ತು ಇಲ್ಲಿ 15 ವರ್ಷಗಳ ಕಾಲ ಮತ್ತೊಂದು ಕಡೆ ತಾವು ಸೇವೆ ಸಲ್ಲಿಸಿ ಅಲ್ಲಿ ಸಹ ಯಶಸ್ವಿಯನ್ನು ಆಗಿದ್ದೀರಾ. ಮತ್ತು ಈಗ ತಾವು ಆರೋಗ್ಯದ ಬಗ್ಗೆ ನಾವು ಮಾತಾಡೋದಾದರೆ ಇವಾಗಲೂ ಸಹ ತುಂಬ ಆರೋಗ್ಯವಾಗಿದ್ದೀರಾ. ಪ್ರಸ್ತುತ ಸಂದರ್ಭದಲ್ಲಿ ಹೇಳೋದಾದರೆ 30-40 ವರ್ಷಕ್ಕೇ ಅನೇಕ ರೀತಿ ಕಾಯಿಲೆಗಳು ಬರುತ್ತೆ. ಈಗ BP ಇರ್ಬೋದು, ಸಕ್ಕರೆ ಕಾಯಿಲೆ ಅಂದರೆ ಶುಗರ್ ಇರ್ಬೋದು, ಈ ಥರದ ಕಾಯಿಲೆಗಳು ಬರ್ತಿರುತ್ತೆ. ತಾವು ಇಷ್ಟೊಂದು ಆರೋಗ್ಯವಾಗಿದ್ದೀರಲ್ಲ ಸರ್, ತಮ್ಮ ಆರೋಗ್ಯವನ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಯಾವ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದೀರಾ ಅಂತೇಳಿ? ನನಗೆ BP ಶುಗರ್ ಇಲ್ಲ. ಒಂದೊಂದು ಸಲ ಕೋಲ್ಡ್ ಆಗುತ್ತೆ. ಕೋಲ್ಡಿಗೆ ನಾನು ಕೋಲ್ಡ್ ಪದಾರ್ಥಗಳು ತಿನ್ನೋದಿಲ್ಲ, ಬಿಟ್ಬಿಟ್ಟಿದ್ದೀನಿ. 75 ವರ್ಷ ಆದಮೇಲೆ ಹೆಚ್ಚಾಗಿ ಊಟ ಮಾಡಬಾರ್ದು ಅನ್ನೋದು ತಿಳ್ಕೊಂಡು ನಾನು ಕಡಿಮೆ ಊಟ ಮಾಡೋದು. ನೀರು ಜಾಸ್ತಿ ಕುಡಿತೀನಿ. ನೈಟು ಒಂದೇ ಒಂದು ಚಪಾತಿ ತಿಂತೀನಿ. ಬಲವಂತ ಮಾಡ್ತಾರೆ ತಿನ್ನಿ ಅಂತ, ಬೇಡ ತಿಂದರೆ ಕಾಯಿಲೆ ಬರುತ್ತೆ, ನನ್ನ ಆರೋಗ್ಯ ಸರಿ ಇರೋಲ್ಲ ಅಂತೇಳ್ಬಿಟ್ಟು ತಿನ್ನೋದಿಲ್ಲ ನಾನು. ಫುಡ್ಡು ಕಡಿಮೆ ಮಾಡಿದ್ರೆ, ಊಟ ಜಾಸ್ತಿ ನೀರು ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗೇ ಇರುತ್ತೆ ನನಗೆ. ಇದು ಫುಡ್ ಏನಾದರೂ ಜಾಸ್ತಿ ತಿಂದರೆ ಆವಾಗ ಹೆಚ್ಚು ಕಡಿಮೆ ಆಗುತ್ತೆ. ಆದ್ದರಿಂದ ನಾನು ಆರೋಗ್ಯವನ್ನು ಆ ಥರ ನೋಡ್ಕೊಂಡಿದ್ದೀನಿ. ಒಂದೇ ಸಮಯ ಇರಬೇಕು. ನಮಗೆ ರುಚಿ ಇದೆ ಅಂತ ತಿನ್ನೋದಿಲ್ಲ ಜಾಸ್ತಿ. ನಾನು ರುಚಿ ಇರಲಿ ಯಾವುದೇ ಆಗಲಿ ಸ್ವಲ್ಪನೇ ತಿನ್ನೋದು ಅಭ್ಯಾಸ.
ಓಕೆ, ಜೊತೆಗೆ ವ್ಯಾಯಾಮ, ಎಕ್ಸಸೈಸ್ ಏನಾದರೂ, ವಾಕಿಂಗ್ ಜಾಕಿಂಗ್ ಏನಾದರೂ ಮಾಡ್ತೀರಾ ಸರ್ ಅಂತ? ನಾನು ಮಾರ್ನಿಂಗ್ ಹೋಗ್ಬಿಟ್ಟು ಬರ್ತೀನಿ. ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ವರೆಗೂ ನಾವು ಏನಾದರೂ ಅಂಗಡಿಗಳಿಗೂ ಅದು ಇದು ಓಡಾಡ್ತೀನಿ ಸ್ವಲ್ಪ. ಓಕೆ. ಇದು ಬುಕ್ಸು ಓದ್ತೀನಿ, ಕಥೆ ಬುಕ್ಗಳು ಅದು ಇದು. ಓಕೆ ಸರ್, ಹಾಗೆ ಕುಟುಂಬದ ಬಗ್ಗೆ ಮಾತಾಡೋಣ. ಕುಟುಂಬದಲ್ಲಿ ಮಾತಾಡೋದಾದರೆ ಮಕ್ಕಳು ಅಥವಾ ಸೊಸೆಂದರು ಮೊಮ್ಮಕ್ಕಳು ಎಲ್ಲ ಜೊತೆನೆಲ್ಲ ಇದ್ದಾರಾ? ಅವರು ಜೊತೆಯಲ್ಲಿದ್ದಾರೆ. ಚಿಕ್ಕ ಮಗ ನಿಮ್ಮ ಜೊತೆಲೇ ಇದ್ದಾರಾ? ಮೊದಲು ಚಿಕ್ಕತಿರುಪತಿಯಲ್ಲಿದ್ದಾಗ ಅವರು ಮಾಲೂರಿನಲ್ಲಿದ್ದರು, ನಾವು ಚಿಕ್ಕತಿರುಪತಿಯಲ್ಲಿದ್ವಿ. ಅಕಸ್ಮಾತ್ ಏನಾದರೂ ಅದ್ಯಾವಾಗಲೂ ಒಂದು ಸಲ ಕೋಲ್ಡ್ ಆಗೋಗ್ಬಿಟ್ಟು ಆರೋಗ್ಯ ಇರಲಿಲ್ಲ ನನಗಲ್ಲಿ. ಆಮೇಲೆ ನಮ್ಮ ಮಗ ಕರ್ಕೊಂಡು ಬಂದುಬಿಟ್ರು ಹಾಸ್ಪಿಟ್ಲಿಲ್ಲ ಅಲ್ಲಿ ಅಂತ. ಇಲ್ಲಿಗೆ 8 ವರ್ಷದಿಂದ ಇಲ್ಲೇ ಇದ್ದೀವಿ ಒಟ್ಟಾಗಿ. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನು. ಯಾವ ರೀತಿಯಲ್ಲಿ ನಾವು ಬದುಕ್ತೀವಿ ನಮ್ಮನ್ನು ನೋಡಿ ಮಕ್ಕಳು ಅದನ್ನೇ ನೋಡಿ ಕಲಿತಾರಂತೆ. ಹಾಗಾಗಿ ತಾವು ಯಾವ ರೀತಿಯಲ್ಲಿ ಬದುಕಿದ್ದೀರೋ ಅದೇ ರೀತಿಯಲ್ಲಿ ನಿಮ್ಮನ್ನು ಸಹ ಅದೇ ರೀತಿ ಪ್ರೀತಿಯಿಂದ ಮಕ್ಕಳು ನಿಮ್ಮನ್ನು ನೋಡ್ಕೊಳ್ತಿದ್ದಾರೆ. ಎಷ್ಟೋ ಜನ ಪೋಷಕರಿಗೆ ಅಂದರೆ ತಂದೆ ತಾಯಿಗಳಿಗೆ ಮಕ್ಕಳು ವಯಸ್ಸಾದ ನಂತರ ಅವ್ರು ಎಷ್ಟೇ ಚೆನ್ನಾಗಿ ಅಂದರೆ ಪೋಷಕರು ನೋಡ್ಕೊಂಡಿದ್ರೆ ಮಕ್ಕಳು ನೋಡ್ಕೊಳ್ಳಲ್ಲ ತಂದೆ ತಾಯಿಗಳನ್ನ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್, ಯಾಕೆ ಈ ಥರ ಆಗುತ್ತೆ ಅಂತ? ನಾವು ಹೇಗೆ ನೋಡಿಕೊಂಡ್ರೆ ಮಕ್ಕಳನ್ನ, ನಾವು ಯಾವ ಥರ ನಾವು ಅವ್ರನ್ನ ನೋಡಿಕೊಂಡ್ರೆ ಮೊದಲಿನಿಂದ ಬುದ್ಧಿ ಕಲಿಸಿದ್ರೆ ಆ ಥರ ಇರ್ತಾರೆ. ಅವ್ರ ತಂದೆ ತಾಯಿ ಮೇಲೆ ಪರಿಣಾಮ ಬೀರುತ್ತೆ. ಅವರು ಯಾವ ಥರ ನೋಡ್ಕೊಳ್ತಾರೆ ಅನ್ನೋದು. ನಾವು ಪ್ರೀತಿಯಿಂದ ನೋಡಿಕೊಂಡ್ರೆ ಅವರು ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ ಅನ್ನೋದು ನನಗೆ ಅನಿಸುತ್ತೆ ಸರ್. ಖಂಡಿತ. ಎಷ್ಟೋ ಜನ ಸರ್ ಈಗ 40 ವರ್ಷ ಮೇಲ್ಪಟ್ಟಂಥವ್ರು ಸಾಕಷ್ಟು ಜನಗಳಿಗೆ ಅಂದರೆ ಓಡಾಡೋದು ಇಲ್ಲ. ಸುಮಾರು ಜನ ಈಗ ಮಕ್ಕಳು ಯುವಕರೇ ಓಡಾಡೋದಿಲ್ಲ, ಅಂದರೆ ಕೆಲಸ ಸರಿಯಾಗಿ ಮಾಡೋದಿಲ್ಲ, ಸಮಯವನ್ನು ಪರಿಪಾಲನೆ ಮಾಡೋದಿಲ್ಲ. ತಾವು ಹೇಳ್ತಿದ್ರಿ ಸಮಯವನ್ನು ನಾನು ಸರಿಯಾಗಿ ಪಾಲನೆ ಮಾಡ್ತಿದ್ದೆ ಅಂತೇಳಿ. ಯಾಕೆಂದರೆ ಇಂಥದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಯಾಕೆಂದರೆ ಒಂದೇ ಕಡೆ ಇದ್ದರೆ ನಮ್ಗೆ ಕಾಯಿಲೆಗಳು ಜಾಸ್ತಿ ಬರುತ್ತೆ, ನಿಮ್ಗೆ ಗೊತ್ತಿರೋ ಹಾಗೇನೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಇದು ಕಾಯಿಲೆಗಳು ಅಂದರೆ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೇ ಇರಬೇಕು. ಸುಮ್ಮನೆ ನನಗೇನು ಇಲ್ಲ ಕೆಲಸ ಅಂತ ಸುಮ್ಮನೆ ಇದು ತುಕ್ಕಿಡಿಗೆ ಮಾಡಬಾರ್ದು ಶರೀರವನ್ನು. ಇವಾಗ ಒಂದು ಮೋಟ್ರು, ಕಾರೋ, ಸೈಕಲ್ಲ ಇದೆ, ಅದನ್ನು ಒಂದೇ ಜಾಗದಲ್ಲಿ ಬಿಟ್ಬಿಟ್ರೆ ಎಷ್ಟೋ ದಿವಸ ನಾವು ಉಪಯೋಗಿಸ್ತಾ ಬಿಟ್ಬಿಟ್ರೆ ಬಿಡ್ದೋಗುತ್ತೆ ಅದು. ಅದನ್ನು ಎತ್ಕೊಂಡು ಹೋಗಬೇಕು ಇದಕ್ಕೆ, ಇದು ರಿಪೇರಿಗೆ. ನಮಗೆ ಬಿಡಿದ್ರೆ ಏನು ಆಗುತ್ತೆ, ಹಾಸ್ಪಿಟ್ಲಿಗೆ ಹೋಗಬೇಕು. ಅದರಿಂದ ನಾವು ಮಕ್ಕಳಿಗೂ ಹೇಳ್ತೀನಿ ನಾನು, ಈ ಥರ ಮಾಡಬೇಕು. ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೇ ನಮ್ಗೆ ಆರೋಗ್ಯಕ್ಕಾದರೂ ಮಾಡಬೇಕು ಅಂಥೇಳಿ. ಅದರಿಂದ ನಾನು ಮಾಡಿದ್ದೀನಿ ಸರ್ ಆ ಥರ. ನಾನು ಕೂತ್ಕೊಂಡಿರಲಿಲ್ಲ ಮೊದಲಿಂದನೂ. ಅದಕ್ಕೋಸ್ಕರ ನನಗೆ ಆರೋಗ್ಯ ಸುಮಾರಾಗಿದೆ. ಮಕ್ಕಳಿಗೂ ಹೇಳ್ತೀನಿ, ಮಕ್ಕಳನ್ನೂ ಚೆನ್ನಾಗೇ ನೋಡ್ಕೊಂಡಿದ್ದೀನಿ ನಾನು. ಮಕ್ಕಳನ್ನ ಈ ಬಾರ ಹೋಗೋ ಅನ್ನೋ ಕೂಡ ಮಾತಾಡಿಲ್ಲ, ಬಾಪ ಹೋಗೋಪ್ಪ ಅಂದೆ ಮಾತಾಡಿದ್ದೀನಿ ನಾನು ನನ್ನ ಜೀವಮಾನದಲ್ಲಿ. ಕೆಲವರೆಲ್ಲ ಮದುವೆ ಆದಮೇಲೆ ಕೂಡ ಬಾರ ಹೋಗೋ ಅಂತಾರೆ. ಆ ಥರ ಮಾತಾಡಬಾರ್ದು. ದೊಡ್ಡವರು ಆದಮೇಲೆ ಮಕ್ಕಳು ಅವ್ರನ್ನ ಅಣ್ಣ ತಮ್ಮಂದರಾಗಿ ನೋಡ್ಕೊಳ್ಬೇಕು. ಖಂಡಿತ ಸರ್, ಖಂಡಿತ. ಒಂದೊಳ್ಳೆ ಮಾತುಗಳನ್ನ ಹೇಳಿದ್ರೆ. ಯಾಕೆಂದರೆ ಎಷ್ಟೋ ಜನಗಳಿಗೆ ಇದು ನೀವು ಹೇಳೋವಂಥದ್ದು ಸ್ಫೂರ್ತಿ ಆಗುತ್ತೆ. ನಾವು ನಮ್ಮ ಮಕ್ಕಳು ಈ ಥರ ಮಾತಾಡಬೇಕು, ಈ ಥರ ನಡ್ಕೋಬೇಕಪ್ಪ ಮಕ್ಕಳ ಜೊತೆಗೆ ಅಂತೇಳಿ. ಖುಷಿಯಾಗುತ್ತೆ ಸರ್ ನಿಮ್ಮ ಜೊತೆ ಮಾತಾಡೋದಕ್ಕೆ. ಜೊತೆಗೇ ಮಕ್ಕಳ ಕರ್ತವ್ಯದ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು. ಈಗ ತಂದೆ ತಾಯಿಗಳಾಗಿ ಮಕ್ಕಳನ್ನ ಓದಿಸ್ಬೇಕು, ಬೆಳೆಸಬೇಕು, ಚೆನ್ನಾಗಿ ಬೆಳೆಸ್ತೀವಿ, ಚೆನ್ನಾಗಿ ಓದಿಸ್ತೀವಿ. ಆದರೆ ನಮಗೆ ವಯಸ್ಸಾದರೆ ತಂದೆ ತಾಯಿಗಳಿಗೆ ಮಕ್ಕಳು ನಮ್ಮ ನೋಡ್ಕೊಳ್ಳೋಂಥದ್ದು ಅವ್ರ ಕರ್ತವ್ಯ, ಅವ್ರ ಜವಾಬ್ದಾರಿ ಅಲ್ವಾ? ಇದ್ರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸೋದು ಹೇಗೆ ಸರ್, ಅವ್ರಿಗೆ ತಿಳಿಸ್ಕೊಡೋದು ಹೇಗೆ ಅವ್ರಿಗೆ ಅಂತ? ನಾನು ಹೇಳಿದ್ದೇನೆ ಮೊದಲೇ. ಇವಾಗ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ, ನಿಮ್ಮನ್ನು ನೋಡ್ತಾ ಇದ್ದರೆ ನೀವು ನಮ್ಮನ್ನು ನೋಡೋದಿಲ್ಲ ಅಂತ ನಾನು ಹೇಳಿದ್ದೀನಿ ಮೊದಲವರೆಗೆ. ಅದರಿಂದ ಇವಾಗ ಅವರು ಚೆನ್ನಾಗೇ ನೋಡ್ಕೊಳ್ತಾರೆ ನಮ್ಮನ್ನು. ನಾವು ಮಕ್ಕಳನ್ನ ಚೆನ್ನಾಗೇ ನೋಡಿದ್ವಿ, ಅವರು ಕೂಡ ನಮ್ಮನ್ನು ಅದೇ ಥರ ನೋಡ್ತಾರೆ. ಇವಾಗ ನಮ್ಮ ಮಗ ಕ್ಲಾಸ್ಗೆ ಹೋಗಬೇಕಾದ್ರೂ ಕೂಡ ನನಗೆ ಹೇಳಿಬಿಟ್ಟೇ ಹೋಗೋದು, ಹೇಳ್ದೆ ಹೋಗೋದಿಲ್ಲ. ಆ ಥರ ಭಕ್ತಿ ಇದ್ದರೆ ತಂದೆ ತಾಯಿ ಗುರುವಿನ ಮೇಲೆ ಯಾರಿಗೆ ಭಕ್ತಿ ಇದೋ ಅವ್ರಿಗೆ ವಿದ್ಯೆನೂ ಚೆನ್ನಾಗಿ ಬರುತ್ತೆ, ಅವ್ರಿಗೂ ಶ್ರೇಯಸ್ಸು ಚೆನ್ನಾಗಿರುತ್ತೆ ಅವ್ರಿಗೆ. ಖಂಡಿತ ಸರ್. ಕೊನೆಯದಾಗ ಒಂದು ಮಾತನ್ನು ಕೇಳ್ತೀನಿ. ತಾವು ಶಿಕ್ಷಕರಾಗಿರೋದ್ರಿಂದ ಸಾಕಷ್ಟು ಜನಗಳಿಗೆ ಒಂದು ರೀತಿಯ ಒಳ್ಳೆಯ ಒಂದು ಮಾತುಗಳನ್ನು ಹೇಳಿ ಒಳ್ಳೆ ಮಾರ್ಗದರ್ಶನ ನೀಡಿರ್ತೀರಾ. ಯಾಕಂದರೆ ಇವತ್ತಿನ ದಿನ ತಂದೆ ತಾಯಿಗಳು ಚೆನ್ನಾಗಿ ಬೆಳೆಸಿರ್ತಾರೆ, ಬೇರೆ ದೇಶಗಳಿಗೆ ಮಕ್ಕಳನ್ನ ಕಳಿಸಿ ಚೆನ್ನಾಗಿರಲಿ ಅಂತೇಳಿ ಓದೋದಕ್ಕೆ ಕಳಿಸಿರ್ತಾರೆ, ಕೆಲಸ ಮಾಡೋದಕ್ಕೂ ಕಳಿಸಿರ್ತಾರೆ. ಆದರೆ ಇವತ್ತಿನ ತಂದೆ ತಾಯಿಗಳು ತೀರ್ಕೊಂಡ್ರೂ ಎಷ್ಟೋ ಜನ ಹೊರದೇಶದಿಂದ ಅವ್ರನ್ನ ನೋಡೋದಕ್ಕೂ ಕೊನೆಕ್ಷನ್ದಲ್ಲಿ ಬರೋದಿಲ್ಲ. ಆ ಥರ ನಡ್ಕೊಳ್ತಾರೆ ಮಕ್ಕಳು. ಇದೆಷ್ಟರ ಮಟ್ಟಿಗೆ ಸರಿ? ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅಂಥವ್ರಿಗೆ ಏನು ಹೇಳೋದು ಸರ್, ಅವರು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅನಿಸುತ್ತೆ ನನಗೆ. ಆ ಮಕ್ಕಳನ್ನ ಅವರೂ ಸರಿಯಾಗಿ ನೋಡಿಲ್ಲ, ಒಳ್ಳೆಯ ಅಭ್ಯಾಸ ಕಲಿಸಿಲ್ಲ ಅವರಿಗೆ. ಮೊದಲಿಂದ ನಾವು ಒಳ್ಳೆಯ ಅಭ್ಯಾಸ ಕಲಿಸಿದ್ರೇ ಒಂದು
ಹೇಳ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಅನ್ನೋ ಮಾತು ಹೇಳ್ತಾರೆ. ಹಾಗೆ ದೊಡ್ಡವರು ಆದಮೇಲೆ ನಾವು ಹೇಳಿದ್ರೂ ಕೇಳೋದಿಲ್ಲ. ಅವರು ಚಿಕ್ಕನ್ನಲ್ಲೇ ಎಲ್ಲ ಕಲಿಸ್ಬೇಕು ಅವ್ರಿಗೆ ಒಳ್ಳೆ ಮಾತಿನಲ್ಲಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ಎಷ್ಟೇ ಹಣ ಆಸ್ತಿ ಇದ್ರೂ ಕೊನೆಗಾಲದಲ್ಲಿ ತಂದೆ ತಾಯಿಗಳಾದಂಥವ್ರಿಗೆ ವಯಸ್ಸಾದ ಮೇಲೆ ಒಂದಿಷ್ಟು ಪ್ರೀತಿ, ಒಂದಿಷ್ಟು ವಾತ್ಸಲ್ಯ, ಇನ್ನೊಂದಷ್ಟು ಕಾಳಜಿ, ಇನ್ನೊಂದು ಸ್ವಲ್ಪ ಊಟ ಹಾಕಿ ಅವ್ರು ನೋಡಿಕೊಂಡ್ರೆ ಅಷ್ಟೇ ಸಾಕು. ಅದು ಬೇಕಾಗಿರುತ್ತೆ. ಎಷ್ಟೇ ದುಡ್ಡಿದ್ರೂ ದುಡ್ಡು ಅವಶ್ಯಕತೆ ಇರಲ್ಲ ಆ ಸಂದರ್ಭದಲ್ಲಿ. ಅವರು ಅದೇ ಭಕ್ತಿ ಇದೆ ಅವ್ರ ಮೇಲೆ. ತಂದೆ ತಾಯಿ ಆದಮೇಲೆ ಇವರು ತಂದೆ ತಾಯಿ ದೇವರು ಅಂತ ಹೇಳ್ತಾರೆ ಅವರು. ಆ ಥರ ನಮ್ಮನ್ನು ನೋಡ್ಕೊಳ್ತಾರೆ ಅವರು. ನನಗೆ ಹೇಳ್ದೆ ಹೋಗೋದಿಲ್ಲ ಕ್ಲಾಸ್ಗೆ ಹೋದರೆ ಅವರು. ಖಂಡಿತ ಬೇರೆ ಮಕ್ಕಳ ಥರ ಮಾಡ್ತೀರ, ಆದರೆ ನೀವು ಆ ಥರ ಬೆಳೆಸಿಲ್ಲ. ಒಳ್ಳೆ ರೀತಿ ಬೆಳೆಸಿ ನಿಮಗೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮನ್ನೇ ದೇವ್ರ ರೂಪದಲ್ಲಿ ಕಾಣ್ತಾರೆ. ನಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಅವರು. ನಾನು ಏನು ಹೇಳಿದ್ರು ಅದಕ್ಕೆ ಬದಲು ಹೇಳೋದಿಲ್ಲ ಅವರನ್ನು. ಖಂಡಿತ ಸರ್. ಹಾಗೆ ತಮ್ಮ ವೃತ್ತಿ ಜೀವನದ ಬಗ್ಗೆ, ಆರೋಗ್ಯದ ಬಗ್ಗೆ, ತಮ್ಮ ಚಟುವಟಿಕೆ ಬಗ್ಗೆ ಸಹ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ ಸರ್. ಹಾಗೆ ತಾವು ಹಾಡು ಹೇಳ್ತೀರಾ ಅಂತೇಳಿ ಕೇಳ್ಪಟ್ವಿ. ಯಾವ ಹಾಡು ಹಾಡ್ತೀರಾ ಈ ಸಂದರ್ಭದಲ್ಲಿ ಅಂತ? ಆತ್ಮಾರಾಮ ಆನಂದರಮಣ, ಆತ್ಮಾರಾಮ ಆನಂದರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ, ಆತ್ಮಾರಾಮ ಆನಂದರಮಣ, ಭಯಹರಣ ವಂದಿತ ಚರಣ, ಭಯಹರಣ ವಂದಿತ ಚರಣ, ರಘುಕುಲಭೂಷಣ ರಾಜೀವಲೋಚನ, ರಘುಕುಲಭೂಷಣ ರಾಜೀವಲೋಚನ, ಆತ್ಮಾರಾಮಾನಂದರಮಣ. ತುಂಬಾ ಅದ್ಭುತವಾಗಿ ಹಾಡಿದ್ರಿ ಸರ್. ಹಾಗೆ ತಾವು ಬಿಡುವಿದ್ದಾಗ ಏನಾದ್ರು ಹಾಡುಗಳು ಈ ಥರ ಹಾಡ್ತಿರ್ತೀರಾ? ನಾನು ದೇವಸ್ಥಾನಕ್ಕೆ ಬರ್ತಾಯಿದ್ದೆ, ಅವಾಗ ಹೇಳ್ತಾಯಿದ್ದೆ. ಒಂದೊಂದು ದಿವಸ ಅಲ್ಲಿ ಕಲ್ತ್ಕೊಂಡೆ ಅಷ್ಟೆ. ನಮ್ಮ ತಮ್ಮ ಅವರೆಲ್ಲ ಹೋಗ್ತಾರೆ, ನಾನು ಹೋಗ್ತಾಯಿದ್ದೆ. ಈ ನಡುವೆ ಹೋಗಲಿಲ್ಲ, ಈ ಕೊರೋನಾ ಬಂದಮೇಲೆ ಹೋಗಲಿಲ್ಲ. ಅದಕ್ಕೆ ಮೊದಲು ಹೋಗ್ತಾಯಿದ್ದೆ. ಖಂಡಿತ ಸರ್. ಹಾಗೆ ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ಎಷ್ಟೋ ಜನ ವಯಸ್ಸಾದಂಥವ್ರು ಅಂದರೆ ಹಿರಿಯರು ಸಮಯನ ಕಳೆಯೋದೇಗಿ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ, ನನ್ನನ್ನು ಯಾರು ಮಾತಾಡ್ಸಲ್ಲ, ನನ್ನ ಯಾರು ಕಾಳಜಿ ಮಾಡೋದಿಲ್ಲ, ನಾನು ಹೆಂಗೆ ಸಮಯ ಕಳೆಯೋದು ಅಂತೇಳಿ ತುಂಬ ಜನ ಒಂದು ರೀತಿಯಲ್ಲಿ ಮಾನಸಿಕ ಆರೋಗ್ಯಕ್ಕೆ ಒಳಪಟ್ಟಿರ್ತಾರೆ. ತುಂಬ ಜನ ದೈಹಿಕ ಆರೋಗ್ಯ ಇರಲ್ಲ, ಕೆಲವರಿಗೆ ಮಾನಸಿಕ ಆರೋಗ್ಯ ಇರಲ್ಲ, ಎಲ್ಲ ಇದ್ರೇನು. ಇಂಥವ್ರಿಗೆ ಏನು ಹೇಳ್ತಾರೆ ಸರ್? ಯಾವ ರೀತಿಯಲ್ಲಿ ಚಟುವಟಿಕೆಗಳಲ್ಲಿ ತೊಳ್ಕೊಬೇಕು, ಯಾವ ರೀತಿ ಅವರ ಆರೋಗ್ಯವನ್ನು ನೋಡ್ಕೋಬೇಕು ಅಂತ? ಈಗ ನಮ್ಮ ತಂದೆ ನಮಗೆ ಅವ್ರು ಹೇಳಿದರು, ನಾವು ಪೂರ್ ಫ್ಯಾಮಿಲಿ ಆದರೂ ಕೂಡ ಅವ್ರು ಹೇಳಿದರು, ನಾವು ಯಾವತ್ತೇ ಆಗಲಿ ಒಂದು ಜಾಗಕ್ಕೆ ನಾವು ಊಟಕ್ಕೆ ಅಂತ ಹೋಗಬಾರ್ದು, ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು, ಬೇಕಾದ್ದು ಮಾಡಿ ತಿನ್ಬೇಕು, ನಾವು ಎಲ್ಲಿ ಹೋಗಬಾರ್ದು ಅನ್ನೋ ಮಾತು ನಮ್ಮ ತಂದೆಯವರು ಹೇಳಿದರು. ಕಷ್ಟಪಟ್ಟು ಕೆಲಸ ಮಾಡಿದ್ರೇ ನಮಗೆ ಇದು ಆರೋಗ್ಯನೂ ಇರುತ್ತೆ, ಗೌರವನೂ ಇರುತ್ತೆ. ಇದು ಆರೋಗ್ಯನೂ ಇರೋಲ್ಲ, ನಾವು ಓಡಾಡ್ಕೊಂಡಿದ್ದರೆ ಕೆಟ್ಟ ಅಭ್ಯಾಸಗಳು ಇಲ್ಲ, ಆ ಥರ ಹೇಳ್ತಾಯಿದ್ರು ನಮ್ಮ ತಂದೆ. ಅವರು ಅಷ್ಟೇ, ಅವರು ಒಳ್ಳೆಯ ಇದರಲ್ಲಿ ಎಲ್ಲ ನಮ್ಮನ್ನು ಬೆಳೆಸಿದ್ದಾರೆ ಚೆನ್ನಾಗಿ. ಒಂದು ಮಾತು ಬೈಲಿಲ್ಲ ಅವರು. ನಮ್ಮ ಚಿಕ್ಕನ್ನಲ್ಲಿ ಒಂದು ಕೆಟ್ಟ ಮಾತು ಆಡಲಿಲ್ಲ ನಮ್ಮ ತಂದೆ ತಾಯಿಯವರು. ನಾವು ಅಣ್ಣ ತಮ್ಮಂದರು ಅಷ್ಟೇ ಅದೇ ಥರ ಇದ್ದಾರೆ, ಎಲ್ಲರೂ ಒಂದೇ ಥರ, ಕೆಟ್ಟ ಮಾತು ಬರೋದಿಲ್ಲ ಯಾರಿಗೂ. ಅದರಿಂದ ಎಲ್ಲರೂ ಒಳ್ಳೆಯ ಇದರಲ್ಲೇ ಹೋಗ್ತಾಯಿದ್ದಾರೆ, ಎಲ್ಲ ಕೆಟ್ಟ ಅಭ್ಯಾಸಗಳು ಯಾರಿಗೂ ಇಲ್ಲ. ಖಂಡಿತ ಸರ್. ಹಾಗೆ ನೀವು ಯಾವ ರೀತಿ ಬೆಳೆದಿದ್ದೀರೋ ಅದೇ ರೀತಿಯಲ್ಲಿ ನಿಮ್ಮ ಕುಟುಂಬದವರು ಎಲ್ಲರೂ ಸಹ ನಿಮ್ಮ ಮಾರ್ಗದರ್ಶನದಲ್ಲಿ ನಡೀತಿರೋವಂಥದ್ದು. ನೀವು ಆರೋಗ್ಯವಂತರಾಗಿದ್ದೀರಾ, ಅದೇ ರೀತಿ ಆರೋಗ್ಯವನ್ನು ಮುಂದುವರಿಸ್ಕೊಂಡೋಗಿ ಆರೋಗ್ಯವಂತರಾಗಿರಿ. ಇಷ್ಟೊತ್ತು ಸಾಕಷ್ಟು ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ ಸರ್, ತಮ್ಮ ಒಂದು ವೃತ್ತಿ ಜೀವನದ ಬಗ್ಗೆ. ಹಾಗೆ ನಿವೃತ್ತಿ ಹೊಂದಿದ ನಂತರ ತಾವು ಯಾವ ರೀತಿಯ ಚಟುವಟಿಕೆಗಳು ತೊಡ್ಕೊಂಡಿದ್ದೀರಾ ಅಂತೇಳಿ ತಾವು ಹಿರಿಯರಾಗಿ ಸಾಕಷ್ಟೊಂದು ಹಿರಿಯರಿಗೆ ಮಾರ್ಗದರ್ಶನವನ್ನು ನೀಡಿದ್ದೀರಾ ಕಾರ್ಯಕ್ರಮದ ಮುಖಾಂತರ. ಹಾಗೆ ಸಾಕಷ್ಟು ಜನಗಳಿಗೆ ಸ್ಫೂರ್ತಿಯನ್ನು ಆಗಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಇಷ್ಟೆಲ್ಲ ಮಾಹಿತಿಗಳು ನೀಡಿದ್ದಕ್ಕೆ ನಮ್ಮ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಸ್ನೇಹಿತರೆ, ಇವತ್ತಿನ ದಿನ ನಿವೃತ್ತ ಶಿಕ್ಷಕರಾದಂಥ ಪಿ ವೆಂಕಟರಮಣಪ್ಪ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದರು. ಅವರ ವೃತ್ತಿ ಜೀವನದ ಅನುಭವ ಜೊತೆಗೇನೆ ಅವರು ನಿವೃತ್ತಿ ಹೊಂದಿದ ನಂತರ ಅವ್ರು ಯಾವ ರೀತಿಯಲ್ಲಿ ಸೇವೆಯಲ್ಲಿ ಅಥವಾ ಯಾವ ರೀತಿಯಲ್ಲಿ ಚಟುವಟಿಕೆಗಳು ತೊಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇವತ್ತಿನ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ ಮತ್ತೊಬ್ಬ ಹಿರಿಯರೊಂದಿಗೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.